ಇದು ಬೆಂಗಳೂರಲ್ಲಿ ಸೃಷ್ಟಿಯಾಗಿರುವಂಥ ಪರಿಸ್ಥಿತಿ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿ ಇದ್ದಾವೆ. ವಿಜಯಪುರದ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲಕರು ಒದ್ದಾಡ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಹೋಟೆಲ್ ಮಾಡಿದ್ದೀವಿ ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ, ಬಂದ್ ಮಾಡಬೇಕಾದಂಥ ಸ್ಥಿತಿ ಬಂದಿದೆ, ಏನು ಮಾಡ್ಬೇಕು ನಾವು ಅಂತ ಸುವರ್ಣ ನ್ಯೂಸ್ ಎದುರು ಹೋಟೆಲ್ ಮಾಲಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ ನಡೆಸಬೇಕು, ಕಾರ್ಮಿಕರಿದ್ದಾರೆ, ಅವರನ್ನು ನೋಡ್ಕೋಬೇಕು. ವ್ಯಾಪಾರ ಇಲ್ಲದ ಸ್ಥಿತಿ ಬಂದರೆ ಕಾರ್ಮಿಕರನ್ನೇ ಹೆಂಗೆ ನೋಡ್ಕೊಳ್ಳೋದು, ಅವ್ರಿಗೆ ಸ್ಯಾಲ್ರಿ ಹೆಂಗೆ ಕೊಡೋದು, ಈ ಪ್ರಶ್ನೆಯನ್ನು ಹೋಟೆಲ್ ಮಾಲಕರು ಕೇಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಪರಿಣಾಮ ಈಗ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಬೀಳ್ತಾ ಇರುವಂಥದ್ದು. ಅದರಲ್ಲೂ ಸಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಾಸವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತಕ್ಕಂಥ ಮಾಹಿತಿಗಳಿಗೆ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ. ವಿಜಯಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗಾದರೆ ಅನ್ನೋದನ್ನು ನಾನೀಗ ವಿವರಿಸ್ತೀನಿ ನೋಡಿ. ನಾವೀಗ ವಿಜಯಪುರದ ಓಣಶ್ರೀ ಹೋಟೆಲ್ನಲ್ಲಿದ್ದೀವಿ. ಇಲ್ಲಿ ಸಹ ಏನಂತಂದರೆ ಈ ಕಮರ್ಷಿಯಲ್ ಗ್ಯಾಸ್ ಏನು ಸಪ್ಲೈ ಆಗ್ತಾ ಇತ್ತು ಅದರಲ್ಲಿ ವ್ಯತ್ಯಯವಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ಈಗ ಮಾಲೀಕರು ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ಈಗಾಗಲೇ ಈ ಮನೆಗಳಿಗೆ ಏನು ಗ್ಯಾಸ್ಗಳ ಪೂರೈಕೆ ಆಗ್ತಾ ಇದ್ವು ಅದು ಯಥಾ ರೀತಿಯಾಗಿ ಕಂಡು ಬರ್ತಾ ಇದ್ದರೆ ವಿಜಯಪುರದಲ್ಲಿ. ಆದರೆ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳೇನಿದ್ದಾವೆ ಅದರ ಪೂರೈಕೆಯಲ್ಲಿ ಏನಂತಂದರೆ ವ್ಯತ್ಯಯವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಈಗಾಗಲೇ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗಿರುವಂಥದ್ದು ಗ್ಯಾಸ್ ಏಜೆನ್ಸಿಗಳಿಂದ ಈ ಲಿಮಿಟೆಡ್ ಆಗಿ ಕೊಡುವಂಥದ್ದು, ಲಿಮಿಟೆಡ್ ಆಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡುವಂಥದ್ದು. ಇದು ಏನಂತಂದರೆ ಆ ಲಿಮಿಟೆಡ್ ಆಗಿ ಏನಾದರೂ ಕೊಡ್ತಾ ಹೋದರೆ ಇದು ಹೋಟೆಲ್ ಉದ್ಯಮದ ಮೇಲೆ ಖಂಡಿತವಾಗಿ ಇದರ ಪರಿಣಾಮವನ್ನು ಬೀರುತ್ತೆ. ಪ್ರತಿನಿತ್ಯ ಸಹಿತ ಅವರಿಗೆ ಅತ್ಯವಶ್ಯವಾಗಿರುತ್ತೆ ಗ್ಯಾಸ್ ಸಿಲಿಂಡರ್, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು. ಇದರಲ್ಲಿ ಪೂರೈಕೆಯಲ್ಲಿ ವ್ಯತ್ಯಾಸವಾದರೆ ಅವರ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ. ಈಗ ಮಾಲೀಕರು ನಮ್ಮ ಜೊತೆಗೆ ಮಾತಾಡ್ತೀನಿ, ಇದು ಹೆಂಗೆ ಹೊಡಿತಾ ಬೀಳುತ್ತೆ ಅಂತ ಅನಿಸ್ತಾ ಇದ್ದೀರಿ? ಸರ್, ನಾವೀಗ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ರೀ. ಈ ನಮ್ಮನ್ನು ನಂಬ್ಕೊಂಡಂಥ ಒಂದು 20-30 ನಮ್ಮದಲ್ಲಿ ಕಾರ್ಮಿಕರು ಇರ್ತಾರೆ. ಅವರೆಲ್ಲ ಅವ್ರಿಗೆ ಕೆಲಸ ಇಲ್ಲ, ನಾವು ಹೋಟೆಲ್ ಬಂದ್ ಮಾಡಿದ್ರೆ ಅವ್ರಿಗೆ ಕೆಲಸ ಇಲ್ಲಾರ್ದ ಪರದಾಡಬೇಕಾಗ್ತದೆ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ನಮಗೂ ಭಾಳ ಸಮಸ್ಯೆ ಆಗ್ತದೆ. ಈಗ ಗ್ಯಾಸ್ ಲಿಮಿಟ್ ಮಾಡಿರಪ್ಪ ಅಂತಂದ್ರೆ ಸಮಸ್ಯೆ ನಮಗೆ ಎಷ್ಟು ಸಫಿಷಿಯೆಂಟ್, ಇನ್ನೂ 50 ರೂಪಾಯಿ ಹೆಚ್ಚಲ್ಲಿ ಇದು ಮಾಡಿ ಅದು ನಾವು ಏನೋ ದಕ್ಸ್ಕೋಬೋದು, ಅದು ನಮ್ಮ ಇನ್ಕಮ್ ಒಳಗೆ. ಖರೆ ಇಲ್ಲಿ ಲಿಮಿಟ್ ಅಂತ ಮಾಡಿದ ಮ್ಯಾಗ ನಾವು ಹೋಟೆಲ್ ಬಂದ್ ಮಾಡ್ಬೇಕಾಗತ್ತೈತೆ. ಅದು ಏನು ಒಂದು ಪರಿಹಾರ ಇಲ್ಲ. ಏನು ಮಾಹಿತಿಗಳು ಬರತ್ತೆ ಅವ್ರು ನಿಮಗೆ? ಈಗ ಮಾಹಿತಿ ಬರಕತ್ತಿದ್ರೆ ಗ್ಯಾಸ್ ಲಿಮಿಟ್ ಮುಂದಿನ ವಾರದಾಗ ಗ್ಯಾಸ್ ಸಿಗುದಿಲ್ಲ ಅನ್ನುವಂಥ ಒಂದು ಲಕ್ಷಣ ಕೇಳಿ ಬರ್ತಾ ಇದೆ ನಮಗೆ, ಕಮರ್ಷಿಯಲ್ ಗ್ಯಾಸ್. ಅದಕ್ಕೆ ನಮಗೆ ನಾವು ಎಲ್ಲ ಉದ್ಯಮಗಳು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದೇವೆ. ನಮಗೆ ಹೋಟೆಲ್ ಹೆಂಗೆ ನಡೆಸಬೇಕು ಅನ್ನೋಂಥ ಎಷ್ಟು ಬೇಕಾಗ್ತದೆ ಗ್ಯಾಸ್? ದಿನಾಲು 3 ಗ್ಯಾಸ್ ಬೇಕಾಗ್ತದೆ ಸರ್ ನಮಗೆ. ಹಾಂ, ದಿನಕ್ಕೆ ಒಂದು ಕೊಡ್ತೀನಿ ಅಂದ್ರೆ ಅವರು ಒಂದು ಕೊಡ್ತೀನಿ ಅಂದ್ರೆ ಹೋಟೆಲ್ ನಡ್ಸೋಕ್ಕಾಗಲ್ಲ ಸರ್. ನಮ್ಮ ಲೇಬರ್ಗೆ ಊಟ ಕೊಡ್ಬೇಕು, 1 ಗ್ಯಾಸ್ ಬೇಕಾಗ್ತೈತೆ ರೀ. ಇನ್ನು ಅಷ್ಟು ಕಸ್ಟಮರ್ಗೆ ಎಲ್ಲಿ ಕೊಡ್ಬೇಕು ನಾವು, ಇಲ್ಲಾಂದ್ರೆ ಹೋಟೆಲ್ ಬಂದ್ ಮಾಡುವಂಥ ಇದು ಬರ್ತಾವೆ. ಬಂದ್ ಮಾಡಿದ್ರೆ ಹೆಂಗೆ ಪರಿಣಾಮ ಹೆಂಗಿರುತ್ತೆ ಅದು? ಸರ್, ಬಂದ್ ಮಾಡಿದ ಪರಿಣಾಮ ಅಂತಂದ್ರೆ ನಮಗೆ ನಾವು ಬಾಡಿಗೆ ಬಿಲ್ಡಿಂಗ್ದಾಗ ಇದ್ದೇವೆ, ಬಾಡಿಗೆ ತುಂಬಬೇಕು, ಆಮೇಲೆ ಕರೆಂಟ್ ಬಿಲ್ ತುಂಬಬೇಕು, ನಮ್ಮ ಲೇಬರ್ಗೆಲ್ಲ ನಾವು ಕೂರಿಸಿ ಊಟ ಕೊಡಬೇಕು. ಇವೆಲ್ಲ ಸಮಸ್ಯೆಗಳು ಭಾಳ ಬರ್ತವೆ. ಕೊರೋನಾ ರೀತಿಯ ಸಂದರ್ಭ ಮತ್ತು ಅಂತೀರಿ. ಹಾಂ, ಕರೋನಾದಲ್ಲಿ ಬರೋಂಥ ಪರಿಸ್ಥಿತಿ ಈಗ ಉದ್ವಿಗ್ನ ಆಗಂತ ನಮ್ಮ ಮನಸ್ಲಾತೈತೆ ನಿಮಗೆ. ಇದು ದೊಡ್ಡ ಲಾಸ್. ಇದು ಯಾಕಂದ್ರೆ ಇದನ್ನ ರಾಷ್ಟ್ರ ಮಟ್ಟದ ರಾಜಕಾರಣ ವ್ಯಕ್ತಿಗಳು ಅದನ್ನು ಇದು ಅವರು ಇದು ಮಾಡಬೇಕು. ಜನಸಾಮಾನ್ಯರ ಮ್ಯಾಗ ಬರೆ ಬೀಳತ್ತದ. ಈ ಹೋಟೆಲ್ ಉದ್ಯಮದವರೆಲ್ಲ ಸೇರಿ ಚರ್ಚೆಗಳು ಮಾಡ್ಕೊಂಡಿದ್ದಾರೆ ಅಥವಾ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಇದ್ದೀರಾ ವಿಜಯಪುರದಲ್ಲಿ? ಈಗ ಈ ವಾರದಲ್ಲಿ ಮೀಟಿಂಗ್ ಕರೀತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಈ ವಾರದಲ್ಲಿ ಮಾಡುವಂಥ ಲಕ್ಷಣಗಳು ಬರುತ್ತೆ. ಲಿಮಿಟೆಡ್ ಅಂದ್ರೆ ಎಷ್ಟು ಕೊಡ್ತಾರೆ ಅಂತ ಏನಾದ್ರು ಮಾಹಿತಿ ಇತ್ತು? ಅದು ಬಗ್ಗೆ ಏನಿಲ್ಲ, ಬರೀ ಶಾರ್ಟೇಜ್ ಬಗ್ಗೆ ಗ್ಯಾಸ್ ಸಿಗೋದಿಲ್ಲ, ಮುಂದೆ ಗ್ಯಾಸ್ ಸಿಗೋದಿಲ್ಲ ಅಂತ ಬರೀ ಇಷ್ಟೇ ಏನೋ ಸುದ್ದಿ ಕೇಳಾಕತ್ತೀವಿ. ಅದು ಲಿಮಿಟ್ ಅಂದ್ರೆ ಹೋಟೆಲ್ ಬಂದ್ ಮಾಡ್ಬೇಕಾಗತ್ತೆ ರೀ. ಹಾಂ, ನಾವು ಕೂಡ ಹೋಟೆಲ್ ಉದ್ಯಮಿಗಳನ್ನ ಮಾತನಾಡಿಸ್ತಾ ಇದ್ದೀವಿ. ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಏನಂತಂದರೆ ಈ ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಗ್ಯಾಸ್ನ ವಿತರಣೆಯಲ್ಲಿ ವ್ಯತ್ಯಾಸ ಆದರೆ 3ರಿಂದ 4 ಗ್ಯಾಸ್ಗಳು ಬೇಕಾಗ್ತವೆ, ಕಮರ್ಷಿಯಲ್ ಗ್ಯಾಸ್ಗಳು. ಇಲ್ಲಿ ನೋಡ್ತಾ ಇದ್ರೆ ದಿನಕ್ಕೆ ನಮಗೆ ಒಂದೇ ಕೊಡ್ತಾರೆ ಅಂತಂದ್ರೂ ಕೂಡ 1 ತಾಸು 2 ತಾಸು ಸಹಿತ ಹೋಟೆಲ್ ನಡೆಸೋ ಪರಿಸ್ಥಿತಿ ಇರೋದಿಲ್ಲ. ಹೀಗಾಗಿ ಏನಂತಂದರೆ ಇಲ್ಲಿ ಆತಂಕವನ್ನು ಹೋಟೆಲ್ ಮಾಲೀಕರು ಹೊರ ಹಾಕ್ತಾ ಇದ್ದಾರೆ. ವಿಜಯಪುರಕ್ಕೆ ಅಪ್ಪು ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.